ಸಾಕಿರು ಬಲ್ಮುಳ್ಳಿ ಪೂಜನೆ ಮಾಡಿರೋ ಸ್ಪೆಷಲ್ ಮೈಸೂರು ಪಾಕ್ ಇದು ಬಾಯಲ್ಲಿ ಅಣ್ಣ ತಮ್ಮ ಮಗ ಎಲ್ಲಿ ಕುಡಿಯಕ್ಕೆ ಫಸ್ಟ್ ಟೈಮ್ ಮ್ಯಾಪ್ ಹಾಕೊಂಡು ಹೋಗ್ತಾರೆ ನಾವೇ ಮಾನ್ಯನ್ ಕೊಟ್ಬಿಡೋಣ ಬೇಡಪ್ಪ ಮಾನ್ಯ ನಂಬೇಕು ಎಂಜಾಯ್ ಓಟು ಅಲ್ಲ ತೆಪ್ಪ ಇವೆಲ್ಲ ಲೈಫ್ ಜಾಕೆಟ್ ಬೇಡ ಅಂತಿದ್ದಾರೆ ನಾನು ಮಾತ್ರ ಹಾಕೊಂಡಿದ್ದೀನಿ ನನಗೆ ಸ್ವಲ್ಪ ಭಯ ಜಾಸ್ತಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಶಿವರಾತ್ರಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇವತ್ತು ಒಂದು ವ್ಯಾಲೆಂಟೈನ್ಸ್ ಡೇ, ಸೊ ಮನೇಲೂ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಇನ್ನೂ ಹಂಗಂಗೆ ಇದೆ. ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸ ಮುಗಿಸ್ಬಿಟ್ಟು ಇವಾಗ ನೈಟ್ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ ಅಲ್ಲಿ ರೀಚ್ ಆಗೋ ಥರ. ಇವಾಗ ನಾವು ನಂಜನಗೂಡಿಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 11:50 ಆಗ್ತಿದೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವತ್ತು ನೈಟ್ ಹೋಗಿ ಅಲ್ಲಿ ಆಲ್ಟಾಗಿ ನಾಳೆ ಹೆಂಗಿದ್ರು ಶಿವರಾತ್ರಿ ಅಲ್ಲ, ಸೊ ತುಂಬ ಜನ ಇರ್ತಾರೆ. ಸೊ ನೈಟೇ ಹೊರಟ್ಬಿಡೋಣ, ಬೆಳಗ್ಗೆ ದರ್ಶನಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿಂದ ಟ್ರಾವೆಲ್ ಮಾಡಿ ಅಲ್ಲೋಗಿ ದರ್ಶನ ಮಾಡಬೇಕಂದ್ರೆ ತುಂಬ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಹೊರಟಿದ್ದೀವಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಶಿವರಾತ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ, ಆಲ್ಮೋಸ್ಟ್ ನಮ್ಮ ಟ್ರಿಪ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ಸಡನ್ ಪ್ಲ್ಯಾನ್ಸ್ ಆಗಿರುತ್ತೆ. ನಾನು ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಸ್ವಲ್ಪ ಮನೇಲಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲಾಗೆಲ್ಲ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಟ್ಟೆ. ಅದೇನು ನಾನು ವ್ಲಾಗ್ ಮಾಡ್ಕೊಡ್ಲಿಲ್ಲ, ನೋಡೋಣ ಆದರೆ ಸಣ್ಣ ಕ್ಲಿಪ್ಪಿಂಗ್ಸ್ ಆದರೂ ಹಾಕ್ತೀನಿ. ಸೊ ಇವಾಗ ಅವರೇನೋ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ. ಮಲ್ಕೊಂಡಿದ್ರು 1-2 hours, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ಮಲಗಿ ಎದ್ದು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಅಂತ ಅಲ್ಲಿ ಹೋಗಿ ಎಲ್ಲಾದರೂ ಸ್ಟೇ ಆಗಿಬಿಟ್ಟು ಮಾರ್ನಿಂಗ್ ದರ್ಶನಕ್ಕೆ ಹೋಗೋ ಥರ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವು ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಯಾರ್ಯಾರು ಬರ್ತಾರೆ ಇರೋದೆಲ್ಲ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಶ್ರೀರಂಗಪಟ್ಟಣ ಟೋಲ್ ದಾಟ್ಬಿಟ್ಟು ಕಾಫಿಗೆ ನಿಲ್ಸಿದ್ದೀವಿ. ಈ ಥರಕ್ಕೆ ಹೋಗಿದ್ದಾರೆ. ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಹಾಯ್ ವಾಣಿ. ಹಾಯ್ ಮಗ ಏನು ಮಾಡ್ತಾಳೆ? ಮನೆ ಮಲ್ಕೊಂಬಿಟ್ಟಳ, ಫುಲ್ ಸ್ಲೀಪ್ ಮಲಗಿದ್ದಾರೆ. ಈ ನನ್ನ ಮಗನೂ ನಿದ್ದೆ ಹೊಡಿತವನೆ. ಫೈನಲಿ ನಂಜನಗೂಡು ರೀಚ್ ಆಗಿದ್ದೀವಿ. ಇವಾಗ ಅಂಗಡಿಗಳು ಓಪನ್ ಆಗೈತಲ್ಲ. ನಿದ್ದೆ ಹೊಡಿ ನೀನು, ಮಲ್ಕೊ ನೀನು ಹೂವಿ. ಇದು ಹಿಂದೆ ಅನ್ಸುತ್ತಲ್ಲ ದೇವಸ್ಥಾನದು, ತೇರು ಜೊತೆ ನಾವು ಮತ್ತೆ ನಾವು ಇಲ್ಲಪ್ಪ, ನಾನು ನಮ್ಮ ಪಪ್ಪ ಜೊತೆ ಹೋಗ್ಬೇಕು. ಹಾಯ್ ಮಾಡ್ತಾರೆ. ಹಾಯ್ ಮಾನ್ಯ. ಮೇಲೆ ಕೂತ್ಕೊಂಡು ಅವನು ಹಂಗೆ, ಅವನು ಎಲ್ಲೋದ್ರೂ ಕಾಲು ಕೆಳಗೆ ಬಿಡಲ್ಲ. ಜನ ಕಮ್ಮಿ ಇದ್ದಾರೆ. ಎತ್ವಿಕು ಅವರಪ್ಪ ಅವ್ರ ದೊಡ್ಡಪ್ಪ ಮುಂದೆ ಹೋಗ್ತವ್ರೆ. ಇದೆ ಲೈನು, ಜನ ಇಲ್ಲ ಅನ್ಕೊಂಡ್ವಿ. ಒಂದು ರೇಂಜಿಗಿದೆ. ಇಲ್ಲೇನಾ? ಯಾವ ಬ್ರ್ಯಾಂಡು? ಮಂಗಲ್ದೀಪ್. ಲಾಂಗ್ ಲಾಸ್ಟಿಂಗ್ ನೀವೇ ಹೇಳ್ಬಿಡಿ. ಇಲ್ಲ ನೀವೇ ಹೇಳ್ಬಿಡಿ. ಹೇಳಿ. ಎಷ್ಟು ದೊಡ್ಡ ಅಗರಬತ್ತಿ ಹಚ್ಚಿದ್ದಾರೆ ದೇವಸ್ಥಾನದ ಮುಂದೆ. ಅವರಿಬ್ರು ಡಿಸ್ಕಸ್ ಮಾಡ್ತವ್ರೆ, ನಾವು ಮಾತಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ನಾವೇ
ತುಂಬ ಬೇಗ ದರ್ಶನ ಆಯಿತು. 3 o'clock ರೀಚ್ ಆಗಿ ಫ್ರೆಶಪ್ ಆಗಿ ಡೈರೆಕ್ಟ್ ದರ್ಶನಕ್ಕೆ ಬಂದ್ರಿ. 15 ನಿಮಿಷಕ್ಕೆಲ್ಲ ಚೆನ್ನಾಗಿ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ. ಸೊ ಬನ್ನಿ ಹೋಗೋಣ. ಏನು ಇವತ್ತು ನಿಮ್ಮನ್ನು ಬಿಟ್ಬಿಟ್ಟು ದೊಡ್ಡಪ್ಪನ ಹಿಡ್ಕೊಂಬಿಟ್ಟವನು. ದೊಡ್ಡಪ್ಪನ ಜೊತೆ ಬಂದು ದೊಡ್ಡಪ್ಪನ ಜೊತೆ ಅವಳು ನೋಡು, ಅವಳು ಈಗ ನೋಡ್ತಾವಳ ಅವಳು. ಏನ್ರಿ ಮಾನ್ಯ ಮೇಡಮ್ ಕಂಡ್ರು ಅಂತ ಅಟ್ಲೀಸ್ಟ್ ಇಡ್ಲಿ ಆದ್ರೂ ತಿನ್ನಿಸ್ರಲ್ಲೋ, ಹೊಟ್ಟೆ ಹಸಿಕೊಂಡ್ರಲ್ಲೋ. ಸ್ವೀಟ್ ಮಾತ್ರ ನೀವೇ ತಿನ್ನುತ್ತೆ ಅಂತ ಮಾತ್ರ ಹೇಳೋದು. ಸೇಮ್. ಇವರು ಹಂಗೆ, ಅವ್ರ ಪಪ್ಪನೂ ಹಂಗೆ, ಅವ್ರ ಚಿಕ್ಕಪ್ಪ ಎಲ್ಲರೂ ಸ್ವೀಟ್ಗಳು. ಎತ್ವಿಕ್ ಇಷ್ಟು ದಿವಸ ಎಲ್ಲೋದ್ರು ಪಪ್ಪನ ಮೇಲೆ ಕುತ್ಕೊಂತಿದ್ದ, ಇವತ್ತು ದೊಡ್ಡಪ್ಪನ ಹಿಡ್ಕೊಂಬಿಟ್ಟವನೆ. ಹಾಳೋ ಮಾನ್ಯ, ನೀನು ಹೋಗು, ನಾನು ಕುತ್ಕೊಂತೀನಿ ನಮ್ಮ ಪಪ್ಪ ಮೇಲೆ ಅಂತ. ಒಂದು ಇಡ್ಲಿ ಆದ್ರೂ ತಿನ್ಸು. ಬೆಳಗ್ಗೆ ಯಾಕ್ರೋ ಸಿಗ್ತಾ ಇದ್ರಲ್ಲ ಮಾನ್ಯನ ಇನ್ನರ್ ವಾಯ್ಸಾ. ಹೋಗ್ತಾ ಕಡಲೆಪುರಿ ತಕೊಂಡು ಹೋಗೋಣ. ಸಾಕಾದಾಗ ಕಾಣುತ್ತೆ ಗೋಪುರ. ಇವಾಗ ಬೆಳಕಾಗ್ತಾ ಇದೆ. ನಮ್ಮ ದರ್ಶನನೇ ಆಯಿತು. ನೈಟ್ ಬಂದಿದ್ರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ತಾ ಇತ್ತು. ಅಲ್ಲ, ಅವಾಗ ಇಲ್ಲಿಗೆ ಬಂದಿದ್ರೆ ಲೈಟಿಂಗ್ಸ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಇಷ್ಟು ಖಾಲಿ ಇದೆ. ಇನ್ನೊಂದು 2 hours ಹೋದರೆ ಫುಲ್. ಸೊ ಅದಕ್ಕೆ ಬರೋರು ಯಾವಾಗಲೂ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿಕೊಂಡು ನೈಟೇ ಬಂದು ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಬೇಗ ದರ್ಶನ ಮಾಡ್ಕೊಳ್ಳಿ. ಚೆನ್ನಾಗಿ ದರ್ಶನ ಆಗುತ್ತೆ. ಅಲ್ಲಿ ಈಶ್ವರಂದು ಏನು ಹೇಳ್ತಾರೆ ಸ್ಟ್ಯಾಚು ಇದೆ, ಅದಕ್ಕೆ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಣ್ಣ ತಮ್ಮ ಮಗ ಈಶ್ವರನ ಸ್ಟ್ಯಾಚು ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲೆಲ್ಲ ಇರೋದು ಕಲ್ಯಾಣಿನ ಏನು ನೋಡ್ತಾ ಇರ್ಬೋದು. ಇದು ರೂಮ್ ಆ್ಯಂಡ್ ಇದು ದೇವಸ್ಥಾನ. ಒಳ್ಳೆ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಏನ್ ಮಾಡ್ತಿದ್ದೀನಿ ಮನೆ ಅಣ್ಣ? ಸಾಕಿರು ಅವಳೇನ್ ಮಾಡ್ತಾಳೆ ಫಸ್ಟ್ ಹೋಗಿ ನಾಷ್ಟ ಗೀಷ್ಟ ಮಾಡ್ಕೊಂಡು ಇವಾಗ ಸನ್ರೈಸ್ ಆಗ್ತಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಇದಕ್ಕೆ ಸನ್ರೈಸ್ ಗೋಪುರ. ಏ ಜನ ಏನು ಅಷ್ಟು ಅನಿಸ್ತಾನೂ ಇಲ್ಲ ರೀ. ಅಲ್ಲ ಒಳಗಿದ್ದಾರೆ. ನನಗೇನು ಗೊತ್ತಾ, ಇಲ್ಲೆಲ್ಲ ಇರ್ಬೇಕು ಜನ. ಬೇರೆ ಏನೋ ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ? ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ? ಮನೆ ಎಲ್ಲಿ ಹೋಗ್ತಾ ಇದೀವಿ ಹೇಳೋ. ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ ಅಂತ. ಅರಮನೆ ನಗರಿಗೆ ಸುಸ್ವಾಗತ. ನಾರ್ಮಲ್ ಆಗಿ ಅರಮನೆ ನಗರಿ ಮೈಸೂರಿಗೆ ಬೆಟ್ಟಕ್ಕೆ ಹೋಗ್ತಾ ಇದೀವಾ? ಮತ್ತೆ ಬಲ್ಮುಳ್ಳಿ ಪೂಜನೆ ಪಾವ ಎದ್ಮುಳ್ಳಿ ಸೊ ಇವಾಗ ಬಲ್ಮುರಿಗೆ ಹೋಗ್ತಾ ಇದೀವಿ. ಏನಕ್ಕೆ? ಆಟ ಆಡೋದಕ್ಕೆ. ದ ಫೇಮಸ್ ಗುರು ಸ್ವೀಟ್ಸ್ ಹತ್ರ ಬಂದಿದ್ದೀವಿ. ಬನ್ನಿ ಹೆಂಗಿದೆ ಟೇಸ್ಟ್ ಮಾಡೋಣ. ಹಂಗೆ ಸ್ವಲ್ಪ ಪಾರ್ಸೆಲ್ ತಗೊಂಡು ಹೋಗೋಣ. ಬನ್ನಿ ಹೋಗೋಣ. ಫಸ್ಟ್ ಹಿಂಗೆ ಎಲ್ಲ ಮಾಡ್ತಾ ಇದ್ದಿದ್ದು, ಇವಾಗ ಅದು ನೆನಪಾಗತ್ತಿದ್ದು ನೋಡಿ.
ಪೊಲೀಸ್ ಮಾಡ್ತಿದ್ವಲ್ಲ ಪ್ರತಿ ವಾರ ಬಂದಾಯ್ತು. ಅದೇನು ಅದು ಫ್ರಿಜ್ಜಲ್ಲಿ ಇಡಬಾರ್ದು, 15 ದಿವಸ ಹೊರಗಡೆ ಇಡ್ಬೋದು. ಅದು ಗೀ ಸ್ಪೆಷಲ್ ಮೈಸೂರು ಪಾಕ್. ಇದು ಕಾಫಿ ಮೈಸೂರು ಪಾಕ್, ಇದು ಅಂಜೂರು, ಕ್ಯಾರೆಟ್. ಮೈಸೂರು ಪಾಕ್ ಫ್ರಿಜ್ಜಲ್ಲಿ ಇಡಬಾರ್ದಂತೆ, 15 ದಿನ ಆಚೆಗೆ. ಮೈಸೂರಲ್ಲಿ ಗುರು ಸ್ವೀಟ್ಸ್ ತುಂಬ ಫೇಮಸ್ಸು. ಅದರಲ್ಲಿ ಗೀಲ್ ಮಾಡಿರೋ ಸ್ಪೆಷಲ್ ಮೈಸೂರು ಪಾಕ್ ಇದು. ಬಾಯಲ್ಲಿದ್ರೆ ಕರ್ಗೋಗ್ತಿದೆ, ಭಾಳ ಚೆನ್ನಾಗಿದೆ ಅಲ್ಲ. 100 ವರ್ಷದ ಇತಿಹಾಸ ಇದೆ ಇದಕ್ಕೆ. ನಿಜವಾಗ್ಲೂ ಸುಮ್ಮನೆ ಜಸ್ಟ್ ಬಾಯಲ್ಲಿ ಒಳಚೂರು ಇಲ್ಲ, ತುಂಬ ಚೆನ್ನಾಗಿದೆ. ಹೌದು, ಟೇಸ್ಟು ತುಂಬ ಚೆನ್ನಾಗಿದೆ. ಹಂಗೆ ಉಪ್ಪು ಮಾತ್ರ ಭಾಳ ಚೆನ್ನಾಗಿದೆ. ತಿಂದ ನೀವು? ಭಾಳ ಹೈಜೀನ್ ಇದೆ. ಹೌದು, ಹೈಜೀನು ಕ್ಲೀನ್ ಇದೆ, ಫಸ್ಟ್ ಕ್ಲಾಸ್. ಫೇಮಸ್ ಇದು. ಎಷ್ಟು ವರ್ಷದ್ದು? 100 ವರ್ಷದ ಇತಿಹಾಸ ಇದೆ. ಹೇಳು ಮಾಡಿ ಎಳ್ನೀರು ಕುಡಿಯಕ್ಕೆ ಫಸ್ಟ್ ಟೈಮ್ ಮ್ಯಾಪ್ ಹಾಕೊಂಡು ಹೋಗ್ತಾರೆ. ನಾವೇ ವಿತ್ ಪ್ರೂಫ್ ನೋಡಿ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ. ಇಲ್ಲೆಲ್ಲ ಫೇಮಸ್ ಏನ್ ಬಾ ಎಳ್ನೀರು ಇದೆ ಅಂದ್ಬಿಟ್ಟು ಏನೋ ತಂಪಾಗಿರುತ್ತಂತೆ. ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎಲ್ಲ ಹೆಲ್ತ್ ಮಿಕ್ಸ್ ಮಾಡಿ ಕಲ್ಸಕ್ರೆ. ಬಾಡಿ ಕೂಲ್ ಇರುತ್ತಂತೆ. ಕಲ್ಸಕ್ರೆ ಎಲ್ಲ ಹಾಕಿ ಕೊಡ್ತಾರೆ, ಚೆನ್ನಾಗಿದೆ ಅಂತ. ನಿಮ್ ತರನೇ ಯಾವ್ದೋ ರೀಲ್ಸ್ ಅಲ್ಲಿ ನೋಡಿದ್ವಿ, ಅದಕ್ಕೆ ಇಲ್ಲಿ ಬಂದಾಗ ಹುಡ್ಕೊಂಡು ಹೋಗ್ತಾ ಇದೀವಿ. ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡಿದ್ರು. ಸೊ ಹಂಗಾಗಿ ಇವಾಗ ಹುಡ್ಕೊಂಡು ಹೋಗುತ್ತಿದ್ದೇವೆ. ಇವರಿಗೆ ಫುಲ್ ನಿದ್ದೆ ಬಂದಿದೆ. ನಿದ್ದೆ ಫ್ರೆಂಡ್ಸ್, ನಿದ್ದೆ. ಇಲ್ಲೆಲ್ಲೋ ಜ್ಯೂಸ್ ಸಿಗುತ್ತೆ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ದೇವಸ್ಥಾನದ ಮುಂದೆ ಕೂರ್ಸವ್ರೆ. ವೆಯ್ಟ್ ಮಾಡ್ತಾ ಇದೀವಿ. ಆ ರೋಡಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಬರಕ್ಕೆ ಹೋಗೋರೆ. ಗೂಗಲ್ ಮ್ಯಾಪಲ್ಲಿ ತೋರಿಸಿದ್ದ ಜಾಗದಲ್ಲಿ ಗೂಗಲ್ ಮ್ಯಾಪಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಇವಾಗ ಇನ್ನೊಂದು ಕಡೆ ನೋಡ್ಕೊಂಬರಕ್ಕೆ ಹೋಗೋರೆ ಬಾವ. ನೋಡಿ, ಒಂದು ಎಳ್ನೀರಿಗೋಸ್ಕರ ಇಷ್ಟೆಲ್ಲ ಹುಡುಕ್ತೀವಿ ಅಂದ್ಕೊಂಡಿರಲಿಲ್ಲ, ಹುಡುಕ್ತಾ ಇದೀವಿ. ಎಳ್ನೀರು ಸಿಗುತ್ತಾ ಇಲ್ಲ ಸಿಗಲ್ವಾ ಗೊತ್ತಾಗತ್ತೆ ಸ್ವಲ್ಪ ಹೊತ್ತಲ್ಲಿ. ಅಲ್ಲಿ ಎಳ್ನೀರು ಹುಡ್ಕೊಂಡು ಹೋದ್ವಿ, ಎಳ್ನೀರು ಸಿಕ್ಕಿಲ್ಲ. ಸೊ ಇವಾಗ ಬಲ್ಮುರಿ ಫಾಲ್ಸ್ ಹತ್ರ ಬಂದಿದ್ದೀವಿ. ನೀರಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ. ಹಾಂ, ಓಕೆ ಆಯಿತು. ನೀರು ಇದೆ. ಅಯ್ಯೋ, ಮಾಡಿ ಫುಲ್ ಖುಷಿ ಆಗ್ಬಿಟ್ಟವಳೆ. ನೋಡ್ತಾ ಇರ್ಬೋದು. ಯಪ್ಪ ಎಷ್ಟು ಫೋರ್ಸ್ ಆಗಿ ಬರ್ತಿದೆ ಅಂದರೆ ಸಿಕ್ಕಾಬಟ್ಟೆ ಫೋರ್ಸ್ ಇದೆ. ಬಟ್ ನಾವು ಈ ಕಡೆ ಆಟ ಆಡಲ್ಲ, ಆ ಕಡೆ ಅಲ್ಲಿ ಕಾಣಿಸ್ತಿದಲ್ಲ ಆ ಕಡೆ ಆಟ ಆಡೋದು. ಬಟ್ ಇಲ್ಲಿ ನೀರು ಹೋಗೋ ಫೋರ್ಸ್ ತುಂಬ ಫೋರ್ಸ್ ಹೋಗ್ತಿದೆ. ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡು, ಆ ಕಾರ್ನರಲ್ಲಿ ಎಷ್ಟು ಫೋರ್ಸ್ ಆಗಿ ಬರ್ತಿದೆ. ಸೊ ಇಲ್ಲಿಂದ ಹರ್ಕೊಂಡು ಹಿಂಗೆ ಹೋಗ್ತೀವಿ. ಹ್ಯಾಪಿ ಮನ್ಯ, ಹ್ಯಾಪಿ ಏನು ಡೈಲಿ ಬಕೆಟ್ ಎಲ್ಲ ಆಟ ಆಡ್ತಾ ಇಲ್ಲ. ಇಲ್ಲಿ ಚಿರುಮುರಿ ತಿನ್ಬಿಟ್ಟು ನೀರಲ್ಲಿ ಹೋಗೋದು. ಹಾಂ ನೋಡಿದೆ. ಸೊ ಇಲ್ಲೂ ಸ್ಟೆಪ್ಸ್ ಇದೆ. ನಾನು ಬಲ್ಮುರಿಗಿದೆ ಫಸ್ಟ್ ಅನ್ಸುತ್ತೆ ಬಂದಿರೋದು, ಯಾವಾಗಲೂ ಬಂದಿಲ್ಲ ಬಲ್ಮುರಿ. ಹೋಗೋಣ, ಇಲ್ಲಿ ಬೇಡ, ಅಲ್ಲಿ ಹೋಗೋಣ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಗೊತ್ತು. ಯಾವ ತಗೊಳ್ಳೋಣ? ಮಾವಿನಕಾಯ್ದಲ್ಲೇ ಚಿರುಮುರಿ ಚೆನ್ನಾಗಿರುತ್ತೆ. ಮಿಕ್ಸ್ ಕೊಡ್ತಾರಲ್ಲ, ಪೀಸ್ ತೊಗೊಳ್ಳೋಣ, ಸ್ಲೈಸ್ ತೊಗೊಳ್ಳೋಣ ಅಂತನಾ? ಹ್ಞೂ ತೊಗೊಳ್ಳೋಣ ಅದೊಂದು. ಇವಾಗ ಚಿರ್ಮುರಿ ತಿನ್ನೋಣ, ಆಮೇಲೆ ಮಾವಿನಕಾಯಿ. ಏನು ಬೇಕು? ಮಾವಿನಕಾಯಿ ಬೇಕಾ? ಹಿಡ್ಕೊಂಡು ನೋಡೋಣ ಅದನ್ನು. ತಗೋ ಮಮ್ಮಿ, ಹೋಗೋಣ. ಮಮ್ಮಿ ನಡಿ ಹೋಗೋಣ. ತಗೊಂಡಾಯ್ತು ಮಮ್ಮಿ. ಬೇಡ ಚಿನ್ನಿ, ಬಾಯಿಗಾಯಿ ಆಗುತ್ತೆ. ಬೇಡ ಮಾನ್ಯನ್ ಕೊಟ್ಬಿಡೋಣ. ಬೇಡಪ್ಪ, ಮಾನ್ಯ ನಂಬೇಕು ಬೇಕು ನಮಗೆ. ಹಾಯ್, ಏನು ತಗೊಳ್ಳೋಣ? ನೆನ್ಸ್ಕೊಂಡ್ರ ಓ ಎತ್ತು ಕುತ್ಕೋಬೇಕು. ಹಾಯ್, ಮಗುವಿಲ್ಲ ಆ ಕಡೆ ತೋರಿಸ್ತಿದ್ದೀರಾ? ಹಾಯ್ ಕ್ಯೂಟಿ ಪೈ. ಫಸ್ಟ್ ನೀರ್ ಎಕ್ಸ್ಪೀರಿಯನ್ಸ್ ಮಾನ್ಯನ್. ಬೊಂಬೆ ಹೆಂಗಿದೆ? ಊಟು ಅಲ್ಲ, ತೆಪ್ಪ.
ಇವೆಲ್ಲ ಲೈಫ್ ಜಾಕೆಟ್ ಬೇಡ ಅಂತಿದ್ದಾರೆ, ನಾನು ಮಾತ್ರ ಹಾಕೊಂಡಿದ್ದೀನಿ. ನನಗೆ ಸ್ವಲ್ಪ ಭಯ ಜಾಸ್ತಿ. ಅಪ್ಪಂದು ನಿಂಗೆ ಬರ್ತೈತಾ ಮಜ್ಜ? ನಿಂಗೆ ಬರ್ತೈತಾ? ಅಷ್ಟೇ. ಬಲ್ಮುರಿ ಕಾಶೀಶ್ವರನ ಜಾಗರಣೆ ಇರುತ್ತೆ. ಫಸ್ಟ್ ಟೈಮ್ ಅಲ್ಲ ಈ ಪ್ಲೇಸ್ ಬಂದೇ ಇಲ್ಲ ನಾವು. ಬಾವುಗಳೇ ಬೇಕು ಜಾಗ, ನಮ್ಮ ಬಾವುಗಳೇ. ಅದು ಇನ್ನೊಂದ್ಸತಿ ಬಂದ್ಬಿಟ್ಟಿರ್ತಾರೆ. ಅಯ್ಯಪ್ಪ ಸ್ವಾಮಿ, ತಲೆ ಸುತ್ತಿದ ಒಂದಿಗೆನಾ? ಮೊನ್ನೆ ಬಲೆ ಹಾಕಿದ್ರು, ಒಂದು 100 kg ಒಂದೇ ಮೀನಾ? ಇಲ್ಲ ಜಿಲೇಬಿ ಕಾಟ್ಲಾ ಅಲ್ಲಿ ಕ್ಲೀನ್ ಮಾಡ್ತಿದ್ರಲ್ಲ, ಅದೇಲಿ ಅದು ದಾಮಿನ್ ಬರೋದು. ದೇವಣ್ಣ ಚೆನ್ನಾಗಿದ್ದ, ಎಲ್ಲ ಫಸ್ಟ್ ನೀನ್ ಹೀರೋ ಅಲ್ಲ, ಎಲ್ಲ ಕಡೆ ಬರ್ತೀವಿ. ಅಣ್ಣ ಇವಾಗ ಎಲ್ಲ ಆಟ ಆಡೋದಣ್ಣ ಅಲ್ಲಿ ನಿಲ್ಸೋಣ. ಲಾಸ್ಟ್ ಯಾವ ಫಿಶ್ ತಿಂತಾ ಇದ್ದೀರಾ? ಈಗ ಜಿಲೇಬಿ ಹಾಂ ದೊಡ್ಡ ಜಿಲೇಬಿ ಒಂದು ಇಷ್ಟುದ್ದ ಇತ್ತು, ಭಾಳ ಚೆನ್ನಾಗಿತ್ತು. ಹಾಂ ಈಗ 2 ಖಾಲಿ ಮಾಡಿದ್ವಿ, ಇನ್ನೊಂದು ಆರ್ಡರ್ ಮಾಡಿದ್ದೀವಿ. ಮತ್ತು ಸ್ಲೈಸ್ ತೊಗೊಂಡ್ವಿ, ಭಾಳ ಚೆನ್ನಾಗಿದೆ ಸ್ಲೈಸ್ ಅಂತ. ಮಿಸ್ ಮಾಡ್ಕೋಬಾರ್ದು, ಇಲ್ಲಿ ಬಂದರೆ ರಿವ್ಯೂ ಹೇಳಿ ಸಾಕು. ಅದ್ಭುತವಾಗಿದೆ. ಓಕೆನಾ? ಇವತ್ತು ಶಿವರಾತ್ರಿ ಪ್ರಯುಕ್ತ ನಾವು ಫ್ರೈಡ್ ರೈಸ್ ತಿಂತಾ ಇದ್ವಿ. ಇಲ್ಲಿ ನೋಡಿ ತುಂಬಾ ಕ್ರಾಬ್ಸ್ ಇದಾವೆ. 1 2 3 ಮತ್ತೆ ಈ ಥರ ಫಿಶ್. ಯಾವ ಥರ ಫಿಶ್ ಅದು? ನೇಮ್ ಹೇಳ ಫಿಶ್ದು. ಸಾರು ಮಾಡ್ಬಿಟ್ರಿ ಗೊತ್ತಾ? ಜಿಲೇಬಿ ಫಿಶ್. ಖಾರ ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ತಾರಮ್ಮ. ನೇಮ್ ಜಿಲೇಬಿ ಫಿಶ್. ಸೆಮಿ ಗ್ರೇವಿ ಟೈಪ್. ಇವಾಗ ನಮ್ಮಮ್ಮ ರೈಸ್ ತಿಂತಾರೆ. ರೈಸ್ ವೆಜ್ ಫ್ರೈಡ್ ರೈಸ್. ಏನ್ ಮೇಡಮ್ ನಿಂದು? ಏನ್ ಮೇಡಮ್ ನಿಂದು? ಹಲೋ ಮೇಡಮ್, ಏನ್ರಿ? ಓ ಫುಲ್ ಹರಿತೈತಲ್ಲ. ಬಂದಾಗ ಅಲ್ಲಿವರೆಗೂ ಸ್ವಿಮ್ಮಿಂಗ್ ಮಾಡ್ತವ್ರೆ. ಇಷ್ಟು ಜನ ಇರಲೇ ಇರಲಿಲ್ಲ. ಜನ ಜಾಸ್ತಿ ಆಗೋರೆ, ನೀರು ಜಾಸ್ತಿ ಆಗೋದು. ನಾವು ಬೆಳಗ್ಗೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಲ್ಲ. ಫ್ರೆಶ್ ನೀರಲ್ಲಿ ನಾವೇ ಫಸ್ಟ್ ಅಟ್ಟಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಬನ್ನಿ ಸರ್. ಗಾಡಿ ಸೈಡ್ ಹಾಕ್ತೀನಿ. ಇನ್ನೇನಿಲ್ಲ,
ಅಷ್ಟೇ ಬಾಯ್ ಮನ್ಯ, ಬಾಯ್ ಬಾವಾ, ಬಾಯ್ ವಾಣಿ. ಅಯ್ಯಪ್ಪ, ಯೇ ಬಾಯ್ ಯತ್ವಿಕ್. ಅಲ್ಲೋಡಲಿ ಬಾಯ್ ಹೇಳ್ತಾರೆ ಬಾಯ್.